ಒಂದು ಸಣ್ಣ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸೊ ಆ ರೆಸಿಪಿಯನ್ನು ಮಾಡಲಿಕ್ಕೆ ಒಂದು ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ, ಆಮೇಲೆ ಒಂದು ಆನಿಯನ್, ಒಂದು ಟೊಮೆಟೊ, ಆಮೇಲೆ 2 ಗೀರು ಕರಿಬೇವಿನ ಸೊಪ್ಪು ಉಂಟು, ಆಮೇಲೆ ಇಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದಂಥ ಮಸಾಲ, ಆಮೇಲೆ ಇದು ಮಶ್ರೂಮ್. ಸೊ ಇಲ್ಲಿ ಮಾಮಿ ಬಂದು ಗೋಬಿ, ಇಲ್ಲಿ ಪಿಜ್ಜಾ ಆಗ್ತುಂಟಲ್ಲ, ಸೊ ಇದು ನಮಗೆ ಪಿಜ್ಜಾದ ಬೇಸ್ ಹಾಗೆ ಸಿಗ್ತದೆ. ಸೊ ನಾವು ಶಾಪಿಂದ ತಂದು ಪಿಜ್ಜಾವನ್ನು ಪ್ರಿಪೇರ್ ಮಾಡೋದು. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಕೂಲಿನಿಂದ ಬಂದು ಒಂದು ಮದುವೆ ಫಂಕ್ಷನಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ ನೋಡಿ. ಸೊ ಇಲ್ಲೇ ನಮ್ಮದು ಸೈಂಟ್ ಸೆಬಾಸ್ಟಿಯನ್ ಹಾಲ್ ಬೆಂದೂರಲ್ಲಿ ಮದುವೆ ಉಂಟು, ನಮ್ಮ ಮನೆಯಿಂದ 1 ಕಿಲೋಮೀಟ್ರ್. ಸೊ ನಾವು ಮೊದಲ ಆದಿ ಮತ್ತು ಪತ್ತುವನ್ನು ಕರ್ಕೊಂಡು ಅಲ್ಲಿಂದ ಫಂಕ್ಷನಿಗೆ ಹೋಗೋರಿದ್ದೇವೆ. ಆ್ಯಕ್ಚುಲಿ ಇವತ್ತು ಮದುವೆ ನನ್ನ ಕ್ಲಾಸ್ಮೇಟ್ ವಿನೋಲಿದ್ದು. ಸೊ ನಾವು ಹಿಂದಿ MA ಮಾಡಬೇಕಾದ್ರೆ ಯೂನಿವರ್ಸಿಟಿಯಲ್ಲಿ ಒಟ್ಟಿಗೆ ಇದ್ದರು ಕ್ಲಾಸ್ಮೇಟ್ ಆಗಿ. ಸೊ ನಾವು ನಾಚಿನಾರ ನಾರಿಯಲ್ಲೆಲ್ಲ ಪ್ರೋಗ್ರಾಮಲ್ಲಿ ಕಾಂಪಿಟೇಷನಲ್ಲೆಲ್ಲ ಭಾಗವಹಿಸಿ ನಾನು ಮತ್ತು ಗುಂಡು ನಮ್ಮ ಮನೆಯಿಂದ ಹೊರಟಿದ್ದೇವೆ. ಸೊ ಇನ್ನು ಅಲ್ಲಿಂದ ಆದಿ ಮತ್ತು ಪತ್ತುವನ್ನು ಕ್ಯಾಚ್ ಮಾಡ್ಕೋಬೇಕು. ನಾವಿಲ್ಲಿ ಆದಿ, ಪತ್ತು ಮತ್ತು ಸಾಂಚಿಯನ್ನು ಕರ್ಕೊಂಡು ಮದುವೆ ಹಾಲಿಗೆ ರೀಚ್ ಆಗಿ ಆಯಿತು. अब सच्चा लगता है या दूर लगती हो, बड़ी सुंदर दिखती हो क्या. Only for 1 minute. Come on everybody, pick up. ಫಂಕ್ಷನನ್ನು ಮುಗಿಸಿ ಒಂದು ಶಾಪಿಗೆ ಹೋಗಿ ಮೀಲಿಗೆ ಪೆಡಿಗ್ರಿ ಬೇಕಿತ್ತು. ಸೊ ಪೆಡಿಗ್ರಿಯನ್ನು ತಗೊಂಡು ಈ ಚಾಕ್ಲೇಟ್ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಾವಿಲ್ಲಿ ಸಾಂಚಿಯ ಮನೆಗೆ ಸಾಂಚಿಯನ್ನು ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಯ್ಯಾಡಿ ಟೆಂಪಲ್ ಹತ್ರ ಅವಳದು ಮನೆ ಉಂಟು. ಸೊ ಹಾಗೆ ಇಲ್ಲಿಗೆ ಅವಳನ್ನು ಡ್ರಾಪ್ ಮಾಡಿ ಇಲ್ಲಿಂದ ಮತ್ತೆ ನಾವು ಆದಿಪತ್ತವನ್ನು ಡ್ರಾಪ್ ಮಾಡಿ ಲಾಸ್ಟಿಗೆ ನಮ್ಮ ಮನೆಗೆ ಹೋಗ್ತೇವೆ. ನಮ್ಮ ಮನೆಯ ಅಂಗಳ ತುಂಬ ಜಾರ್ತದೆ. ಸೊ ಪಾಚಿ ಬಂದಿತ್ತು.
ಎಲ್ಲ ಕಡೆ ಈಗ ಬಂದು ಬ್ಲೀಚಿಂಗ್ ಪೌಡರ್ ಹಾಕ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿ ನೋಡಿ, ಇದು ಸೇಮಿಗೆ ಮಾಡಲಿಕ್ಕೆ ಉಂಡೆ ಕಟ್ಟಿ ಇಟ್ಟಿದ್ದಾರೆ ಮಾಮಿ. ಸೊ ಇದು ಬೇಯ್ತಾ ಉಂಟು. ಸೊ ಈಗ ಪತ್ತು ಮತ್ತು ಮಾಮಿ ಸೇರಿ ಸೇಮಿಗೆಯನ್ನು ಮಾಡ್ತಾರೆ. ಕನ್ನಡದಲ್ಲಿ ಶಾವಿಗೆ ಅಂತ ಹೇಳ್ತಾರೆ. ಫಸ್ಟ್ ಒಂದೊಂದು ಸಾಂಗ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ನೋಡಿ. ಏನು ಕೂತ್ ಮಳೆ ನೋಡ್ತಾ ಇದ್ದಾನೆ. ಗುಂಡು ಆವಾಗ ಬ್ಲೀಚಿಂಗ್ ಪೌಡ್ರ್ ಹಾಕಿ ಎಲ್ಲ ಅಂಗಳ ಕ್ಲೀನ್ ಮಾಡಿ ಹೋಗಿದ್ದಾರೆ. ಇಲ್ಲದೇ ಇದ್ದರೆ ಫುಲ್ ಜಾರ್ತದೆ ಅಂಗಳ. ಅದಕ್ಕೋಸ್ಕರ ನಾವು ಬ್ಲೀಚಿಂಗ್ ಪೌಡ್ರನ್ನು ಹಾಕೋದು. ಅದಕ್ಕೆ ಮುಂಚೆ ಒಂದ್ಸಲ ಮೆಷಿನ್ ತಂದೆಲ್ಲ ಕ್ಲೀನ್ ಮಾಡಿದ್ರು, ಕೆಂಪಾಗಿತ್ತು. ಸೊ ಇವತ್ತು ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರಲ್ವ, ಹಾಗಾಗಿ ನೋಡಿ ಅಂಗಳೆಲ್ಲ ಬಿಳಿಯಾಗಿದೆ. ಸೊ ಜಾರುವುದಿಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿದರೆ. ಆದರೆ ನಮ್ಮದು ಹೆಲ್ತಿಗೆ ಒಳ್ಳೆಯದಲ್ಲ. ನಮ್ಮ ಕೈಕಾಲೆಲ್ಲ ಏನಾಗ್ತದೆ, ಬರ್ನ್ ಆಗ್ತದೆ ಅದನ್ನು ಹಾಕಿದರೆ. ಬಟ್ಟೆ ಕಲರೆಲ್ಲ ಚೇಂಜ್ ಆಗ್ತದೆ. ಅದನ್ನೆಲ್ಲ ಜಾರದೆ ನಾವು ಸರಿ ಆಚೆ ಈಚೆ ಹೋಗಬೇಕು ಅಂತಾದರೆ ನಮಗೆ ಏನು ಬ್ಲೀಚಿಂಗ್ ಪೌಡ್ರ್ ಹಾಕಲೇಬೇಕಾಗ್ತದೆ. ಅಲ್ಲಿದ್ದ ಪ್ಲ್ಯಾಂಟನ್ನೆಲ್ಲ ತೆಗೆದು ಅಲ್ಲಿ ಶಿಫ್ಟ್ ಮಾಡಿದ್ದುಂಟು. ಇಲ್ಲಿ ಅಪ್ಪ ಮೊನ್ನೆ ಮಾವನ ಕಾಲಿಗೆ ಮಸಾಜ್ ಮಾಡಿ ಹೋಗಿದ್ರು. ಹಾಗೇನೆ ಇಲ್ಲಿ ಮಾಮನಿಗೆ ಮಸಾಜ್ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ನಮ್ಮ ಮನೆಗೆ ಪುತ್ತೂರಿನ ಅಜ್ಜ ಬರ್ತಾರೆ. ಸೊ ಅಜ್ಜನಿಗೋಸ್ಕರ ಇವತ್ತು ಮಶ್ರೂಮ್ ಇದೊಂದು ಸಣ್ಣ ಕರಿ ಮಾಡ್ತೇನೆ ನಾನು. ಹೇಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ. ಇದನ್ನು ಬಟನ್ ಮಶ್ರೂಮ್ ಅಂತ ಹೇಳ್ತಾರೆ. ಸೊ ಇದು ನಮಗೆ ತರಕಾರಿ ಅಂಗಡಿಯಲ್ಲಿ ಸಿಗ್ತದೆ. ಸೊ ಇವತ್ತು ಇದರಿಂದ ಒಂದು ಅಜ್ಜನಿಗೆ ಪದಾರ್ಥವನ್ನು ಮಾಡಲಿಕ್ಕೆ ಉಂಟು. ನಾನಿಲ್ಲಿ ಮಶ್ರೂಮನ್ನು ಕ್ಲೀನ್ ಮಾಡಿ ಆಯಿತು ನೋಡಿ. ಸೊ ಈ ಥರ ಹಾಗೆ ಇದನ್ನು ಎಸೆಯೋದು, ಇದನ್ನು ವಾಶ್ ಮಾಡಿ ಪದಾರ್ಥ. ನಾನೀಗ ನನ್ನ ಮಾಮಿ ಹತ್ರ ಹೇಳಿದೆ, ನನ್ನನ್ನು ಯಾರು ಸಹ ಪುಚ್ಚ ಅಂತ ಕರೆಯೋದಿಲ್ಲ ಅಂತ. ಹಾಗೆ ಅವ್ರು ಪುಚ್ಚ ಅಂತ ಕರೆದ್ರು. ನೋಡಿ ಯಾರು ಓಡಿ ಬಂದಿದ್ದಾರೆ ಇಬ್ಬರು ಅಂತ. ಸಾಧವೆದ್ದ ಓಯ್ तुम्ही कोणतं पुच्चा जलली पुच्चा तू बेल्लुली तू कल्लू ಮಾಮಿನಿಚೆ ನಾಮಕರಣ ಗೆಲ್ಲಲೆ. ನಾನು ಆಗಲೇ ಹೇಳಿದೆ ಇವತ್ತು ನೆಂಟರು ಬರ್ತಾರೆ ಮನೆಯಿಂದ. ಸೊ ಅವರಿಗೋಸ್ಕರ ಮಶ್ರೂಮ್ ಇದೊಂದು ಸಣ್ಣ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸೊ ಆ ರೆಸಿಪಿಯನ್ನು ಮಾಡಲಿಕ್ಕೆ ಒಂದು ಮೆಣಸನ್ನು ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ. ಆಮೇಲೆ ಒಂದು ಆನಿಯನ್ನು, ಒಂದು ಟೊಮೆಟೊ, ಆಮೇಲೆ 2 ಗೀರು ಕರಿಬೇವಿನ ಸೊಪ್ಪು ಉಂಟು. ಆಮೇಲೆ ಇಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದಂಥ ಮಸಾಲ, ಆಮೇಲೆ ಇದು ಮಶ್ರೂಮು. ಸೊ ಇದನ್ನೆಲ್ಲ ಹಾಕಿ ಒಂದು ಸೂಪರಾದಂಥ ಒಂದು ಡಿಶನ್ನು ರೆಡಿ ಮಾಡ್ತೇನೆ ನಾನು. ಇಲ್ಲಿ ನಾನು ಫಸ್ಟು ಪ್ಯಾನಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಕಟ್ ಮಾಡಿದಂತಹ ಆನಿಯನನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಆನಿಯನ್ ಇಲ್ಲಿ ಬ್ರೌನ್ ಕಲರಿಗೆ ಟರ್ನ್ ಆಗ್ತಾ ಉಂಟು ನೋಡಿ. ನಾನು ಆನಿಯನ್ ಚೆಂದ ಮಾಡಿ ಬೆಂದಿತ್ತು. ಅದಕ್ಕೆ ಈಗ ನಾನಿಲ್ಲಿ ಟೊಮೆಟೊವನ್ನು ಕಟ್ ಮಾಡಿದ್ದನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಸೊ ಇದು ಬೇಯ್ತಾ ಉಂಟು ನೋಡಿ. ಚೆಂದ ಬೇಯಬೇಕಿದು. ಇದರ ನಂತರದಲ್ಲಿ ಮತ್ತೆ ಮಶ್ರೂಮನ್ನು ಮಿಕ್ಸ್ ಮಾಡಬೇಕು. ಟೊಮೆಟೊ ಬೇಯ್ತಾ ಇರುವಾಗಲೇ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ಮೊದಲೇ ಹಾಕಬೇಕಿತ್ತು, ನನಗೆ ಹಾಕಲಿಕ್ಕೆ ಮರೆತು ಹೋಯಿತು. ಹಾಗಾಗಿ ಈಗ ಹಾಕ್ಕೊಂಡಿದ್ದೇನೆ ನೋಡಿ. ಸೊ ಇನ್ನು ಇದಕ್ಕೆ ಟೊಮೆಟೊ ಬೇಯಲಿಕ್ಕಾಯಿತು ನೋಡಿ. ಸಾಧಾರಣ ಬೆಂತಾ ಬಂತು. ಇದಕ್ಕೆ ಈಗ ನಾನು ಮಶ್ರೂಮನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮಶ್ರೂಮನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಾನು. ಈಗ ನಾನಿಲ್ಲಿ ಮಶ್ರೂಮನ್ನು ಇದರಲ್ಲಿ ಬೇಯಿಸ್ತಾ ಇದ್ದೇನೆ. ನಾನು ಇದಕ್ಕೆ ನೀರು ಹಾಕಲಿಲ್ಲ, ಯಾಕಂದರೆ ಇದು ಮಶ್ರೂಮ್ ಉಂಟಲ್ವ, ಮಶ್ರೂಮಿನೊಳಗೆ ನೀರಿರ್ತದೆ. ಸೊ ಆ ನೀರು ಬಿಟ್ಟು ಬಿಡ್ತದೆ. ಹಾಗಾಗಿ
ನೀರು ಹಾಕದೆ ಬೇಯಿಸ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇದೀಗ ಸಾಧಾರಣ ಬೆಂದಾಯಿತು ನೋಡಿ. ಸೊ ಬೆಂದದಕ್ಕೆ ಈ ಮಸಾಲೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಕಪ್ಪನ್ನು ವಾಶ್ ಮಾಡ್ಕೊಂಡು ಅದರ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಹೇಳಿದ್ದೆಲ್ಲ ಪುತ್ತೂರಿನ ಅಜ್ಜ ಬರ್ತಾರೆ ಅಂತ. ಸೊ ಅಜ್ಜ ಕಳಿಸಿದ ಅಜ್ಜ ಅಜ್ಜ तुझे अज्ज कळशेद शिट्ट शिट्ट परवांचा मस्त हे दिसत होतं आता ओके. ಇಲ್ಲಿ ಮಾಮಿ ಬಂದು ಗೋಬಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಮಾಮಿ ಕುಕ್ಕರಲ್ಲಿ ಅನ್ನ ಇಟ್ಟಿದ್ರು, ಅದು ಬೆಂದಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮತ್ತೆ ಇಟ್ಟದುಂಟು. ಗುಂಡು ಕಟೀಲ್ ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸ್ನಗ್ಲರ್ಸಿಗೆ ಹೋಗ್ತಾ ಇದ್ದಾರೆ. ಬಾಯ್. कौन गेले कौन गुंदु ताता ताता गुंडु मुल्ಲು ತಾತ. ಈಗ ಸಂಜೆ ನೋಡಿ ಸುದೇಶ ಬಂದಿದ್ದಾನೆ ಮನೆಗೆ. ಸೊ ಅವನ ಮನೆಯ ತೋಟದಲ್ಲಿ ಕಣಿಲೆ ಉಂಟಂತೆ, ಹಾಗೆ ಅದನ್ನು ತೆಗೆದು ಕೆತ್ತಿ ನಮಗೆ ತಂದು ಕೊಟ್ಟಿದ್ದಾನೆ. ಇದನ್ನು ಇವತ್ತು ನೀರಿಗೆ ಹಾಕಿಟ್ಟು 3 ದಿನದ ನಂತರ ಪದಾರ್ಥ ಮಾಡಲಿಕ್ಕೆ. ಹಾಗೆ ಇಲ್ಲಿ ಮಾಮಿ ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಸ್ಕೂಲಿಗೆ ಹೋಗಿ ಮತ್ತೆ ಬರಬೇಕಾದ್ರೆ ನಾನು ಮಯೂರಿ ಬಟ್ಟೆ ಶಾಪಿಗೆ ಹೋಗಿ ನನಗೊಂದು ಕೆಲವು ಬಟ್ಟೆಗಳು ಬೇಕಿತ್ತು, ಹಾಗೆ ಅದನ್ನು ತಗೊಂಡು ಬರುವ ಅಂತ ಹೋಗಿದ್ದೆ. ಸೊ ಬಟ್ಟೆ ಪೀಸ್ಗಳನ್ನೆಲ್ಲ ತಗೊಂಡು ಟೈಲರ್ ಅಂಕಲ್ ಹತ್ರ ಕೊಟ್ಟು ಬಂದದ್ದು. ಇವತ್ತು ನಾವು ನಮ್ಮ ಮನೆಯಲ್ಲಿ ಸ್ಪೆಷಲ್ ಹೋಮ್ ಮೇಡ್ ಪಿಜ್ಜಾವನ್ನು ಮಾಡ್ತಾ ಇದ್ದೇವೆ ನೋಡಿ. ಗುಂಡು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದು ಮಂಗಳೂರಿನ ವಾಸ್ ಬೇಕರಿ ಮತ್ತು ಹೆಚ್ಚಿನ ಬೇಕರಿಗಳಲ್ಲಿ ಸಿಗ್ತದೆ. ಇದು ಪಿಜ್ಜಾ ಬೇಸ್ ಅಂತ ಕರಿತೇವೆ ನಾವು. ಸೊ ಆಮೇಲೆ ಈ ಮಸಾಲೆಯನ್ನು ಪ್ರಿಪೇರ್ ಮಾಡಿಕೊಂಡು ಸೊ ಅದನ್ನು ಆ ಮಸಾಲೆಯನ್ನು ಇದರ ಮೇಲೆ ಹಾಕಿ ಈ ಥರ ಬೇಯಲಿಕ್ಕೆ ಇಡುವಂಥದ್ದು.
ಇವತ್ತಿನ ನನ್ನ ಈ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇಷ್ಟು ತನಕ ಪೇಷನ್ಸಿಂದ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.